ಎಲ್ಲರಿಗೂ. ಇವತ್ತು ನಾನು ಹೊಸದಾಗಿ ಮನೆ ಕಟ್ಸ್ತಾ ಇರೋರಿಗೆ ಒಂದು ಒಳ್ಳೆ ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ನಾವು ಈಗ ರೀಸೆಂಟಾಗಿ ಒಂದು 5 ಮಂತ್ಸ್ ಆಯ್ತು ಮನೆ ಕಟ್ಟಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೊಂದು ವಿಡಿಯೋ ಇದ್ರ ಬಗ್ಗೆ ಮಾಡೋಣ ಅನ್ನಿಸ್ತು. ಹೊಸದಾಗಿ ಮನೆ ಕಟ್ಸ್ತಾ ಇರೋರಿಗೆ ಏನಪ್ಪ ಅಂದರೆ, ಕಿಚನ್ನಲ್ಲಿ ನೀವು ಫರ್ನಿಚರ್ ವರ್ಕ್ ಮಾಡಿಸ್ತೀರಾ. ಕಿಚನ್ನಲ್ಲಿ ಮಾಡಿಸಿದಾಗ ಫುಲ್ಲು ಸಿಕ್ಕಾಪಟ್ಟೆ ಯೂಸ್ ಇರದೇ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಲುಕ್ ಕಾಣಬೇಕಂತ ಯು ಶೇಪಲ್ಲಿ ಎಲ್ ಶೇಪಲ್ಲಿ ಸಿಕ್ಕಾಪಟ್ಟೆ ಮೇಲ್ಗಡೆ ಎಲ್ಲ ಫರ್ನಿಚರ್ ವರ್ಕ್ ಮಾಡಿಸ್ಬಿಡ್ತೀರ. ಬಟ್ ಅದು ನಾವಲ್ಲೆಲ್ಲರೂ ಹಾಕೋದು ಜಾಸ್ತಿ ವೇಸ್ಟ್, ದಿನ ಬಳಕೆ ಆಗದಿರೋಂಥ ಸಾಮಾನುಗಳನ್ನ ನಾವು ಮೇಲೆ ಎತ್ತಿಡ್ತೀವಿ. ಹಲ್ಲೆಗಳು ಜರ್ಲೆಗಳು ವಾಸ ಮಾಡ್ಕೋತಾವಲ್ಲೆಲ್ಲ. ನಾವು ಅದಕ್ಕೆ ನಮ್ಮ ಮೇಂಟೆನೆನ್ಸ್ ಹೆಣ್ಮಕ್ಳಿಗೆ ಫ್ರೀ ಆಗಿರ್ಬೇಕು. ಕಿಚನ್ನು ತಲೆನೋವು ಆಗಿರ್ಬಾರ್ದು, ನಮಗೆ ನೋಡೋಕ್ಕೂ ಲುಕ್ ಆಗಿರ್ಬೇಕು, ನಮಗೆ ಮೇಂಟೆನೆನ್ಸ್ ಫ್ರೀ ಆಗಿರ್ಬೇಕು. ಯಾವತ್ತೂ ನಾವು ಕೆಲಸದವ್ರ ಮೇಲೆ ಡಿಪೆಂಡ್ ಆಗೋದು, ನಾವು ಹಾಳು ಮಾಡಿದ್ದು ಹಾಳು ಅಂತಾರಲ್ಲ, ನಾವು ಮಾಡಿದ್ದು ನಮಗೆ ಇರ್ತೈತಿ. ಆದರೆ ಅದು ಯಾವ ಟೆನ್ಷನ್ ಇಲ್ಲದೆ ನಾವೇ ಈಸಿಯಾಗಿ ನಾವು ಕಿಚನ್ನಾಗಿ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೋದು ಅಂತಂದರೆ, ನಾವು ಫುಲ್ ಈಗ ನೋಡಿ, ನಾವು ಮಾತ್ರ ಸೈಡಿಗೆ ನನಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೀನಿ ನಾನು ವಾರ್ಡ್ರೋಬ್ಸನ್ನು. ಉಳ್ಕಿದ ಕಡೆ ಎಲ್ಲ ನನ್ನ ಸ್ಟೋರೇಜ್ ಇದೆ. ನಾನು ಕಿಚನಲ್ಲಿ ಮಾತ್ರ ನನಗೆ ಎಷ್ಟು ರೈಟ್ ಸೈಡ್ ಸ್ವಲ್ಪ ನನಗೆ ಎಷ್ಟು ಬೇಕೋ ಅದರಲ್ಲಿ ನಾನು ಸ್ಟೋರೇಜ್ ತೊಗೊಂಡಿದ್ದೀನಿ, ಕೆಳಗಡೆ ತೊಗೊಂಡಿದ್ದೀನಿ. ಮೇಲ್ಗಡೆ ಏನು ಮಾಡಿದ್ದೀನಿ, ಕೆಲವೊಬ್ರು ಆಲ್ಮೋಸ್ಟ್ ಆಲ್ ಎಲ್ಲರೂ ಏನು ಮಾಡ್ತಾರೆ, ಈ ಕಿಚನ್ ಟಾಪಿಂದ 3 ಫೀಟೋ 4 ಫೀಟೋ ಮಾತ್ರ ನಾವು ಟೈಲ್ಸ್ ಹಾಕೊಂಡ್ಬಿಟ್ಟು ಮೇಲ್ಗಡೆ ಹಾಗೆ ಪ್ಲಾಸ್ಟಿಕ್ ಮಾಡಿಸ್ಬಿಟ್ಟು ಪೇಂಟ್ ಹಾಕಿಸ್ತಾರೆ. ಅದರಿಂದ ಏನಾಗ್ತದೆ, ನಾವು ಎಂಥ ಚಿಮ್ನಿ ಕೂಡಿಸಿದ್ರು ಮಾಡಿ ಅದು ಜಿಡ್ಡು ಕೂತು 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 ನಾವು ಅವಾಗ ವಾಶ್ ಮಾಡ್ಕೊತೀವಲ್ಲ, ನಾವು ಸ್ವಲ್ಪ ಬ್ರಷ್ ಹಾಕಿ ವಾಶ್ ಮಾಡಿದಾಗ ಅದು ಎಂಥ ವಾಷಬಲ್ ಪೇಂಟ್ ಇದ್ರೂ ಕೂಡ ನೀವು 3 ವರ್ಷ 4 ವರ್ಷ ನೀವು ಅವಾಗವಾಗ ತೊಳಿತಾ ಇರ್ರಿ. 3 ವರ್ಷ 4 ವರ್ಷ ಅಂದರೆ ಅದು ಡಲ್ ಆಗೇ ಆಗ್ತೈತಿ. ಅದಕ್ಕೆ ಅದು ನೋಡೋಕ್ಕೂ ಲುಕ್ ಕಾಣಲ್ಲ ಕಿಚನ್. ನನಗೇನು ಅನಿಸುತ್ತಪ್ಪ ಅಂದರೆ, ಕಿಚನ್ ನಿಮ್ಗೆ ಯಾವಾಗಲೂ ಇದೇ ಥರ ಫಳಫಳ ಅಂತ ಹೊಳಿತಾ ಇರ್ಬೇಕಂದ್ರೆ ಫುಲ್ ನೀವು ಟೈಲ್ಸ್ ತೊಗೊಂಡ್ಬಿಡ್ಬೇಕು. ಯು ಶೇಪಲ್ಲಿ ನಿಮ್ಗೆ ಹೆಂಗೆ ನೋಡ್ರಿ, ನಿಮ್ಮ ಕಿಚನ್ ಯಾವ ಥರ ಡಿಸೈನ್ ಮಾಡಿಕೊಟ್ಟಿರ್ತಾರೆ ಇಂಜಿನಿಯರು, ಅದೇ ಪ್ರಕಾರವಾಗಿ ಯು ಇದ್ರೆ ಎಲ್ ಬಂದಿದ್ರೆ ಎಲ್ ಶೇಪು. ಯು ಶೇಪಲ್ಲಿ ನಾನು ಫುಲ್ ಟೈಲ್ಸ್ ತೊಗೊಂಡಿದ್ದೀನಿ. ಅಪ್ ಟು POP ವರೆಗೂ ನಾನು ಯು ಶೇಪಲ್ಲಿ ನೋಡಿ ಫುಲ್ ನಾನು ಟೈಲ್ಸ್ ತೊಗೊಂಡಿದ್ದೀನಿ. ಈ ಥರ ನೋಡಿ ಫುಲ್ ನೀವು ಟೈಲ್ಸ್ ತೊಗೊಳೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಫ್ರೀ ಆಗ್ತೈತಿ. ಏನಾದರೂ ಹಬ್ಬ ಹರಿದಿನಗಳು ಬಂದರೆ ಯೂಶ್ವಲಿ ನಾವು ಜಾಸ್ತಿ ಕಿಚನ್ ಬಗ್ಗೆನೇ ನಾವು ಗಮನ ವಹಿಸ್ಬೇಕು. ಹೆಣ್ಮಕ್ಳು ಕ್ಲೀನ್ ಮಾಡ್ಕೊಳ್ಳೋದು ಅದೇ ಜಾಸ್ತಿ ಇರ್ತೈತಿ, ಉಳ್ಕಿದೇನು ಅಷ್ಟು ಗಲೀಜಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಶಾಂಪು ಹಾಕ್ಕೊಂಡು ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಕ್ಲೀನ್ ಫಳಫಳ ಅಂತ ಹೊಳಿತಾ ಇರ್ತೈತಿ. ನಮಗೂ ಖುಷಿ ಅನಿಸ್ತತಿ. ಇದು ಮೇಂಟೆನೆನ್ಸ್ ಫ್ರೀ ಟಿಪ್ಸ್ ಕಿಚನ್ ಹೊಸದಾಗಿ ಕಟ್ಸ್ತಾ ಇರೋರಿಗೆ. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.